ಸಾಧಾರಣವಾಗಿ ಗರ್ಭಾವಸ್ಥೆಯ ಮೊದಲ 12ರಿಂದ 13 ವಾರಗಳಲ್ಲಿರಬೇಕಾದ ಬೆಳವಣಿಗೆಗಿಂತಲೂ ಹೆಚ್ಚಿದ್ದಾಗ ಸಾಧಾರಣವಾಗಿ ಈ ಯುಟೆರಸ್ನಲ್ಲಿ ಒಂದಕ್ಕಿಂತ ಹೆಚ್ಚು ಫೈಬ್ರಾಯ್ಡ್ಸ್ ಇರುತ್ತೆ. ಅದು ಮಯೋಮಾಸ್. ನಿಮಗೆ ಲಾರ್ಜ್ ಯುಟೆರಸ್ ಇದ್ದು ನಿಮ್ಮ ಡಾಕ್ಟರ್ನಿಂದ ಹಿಸ್ಟೆಕ್ಟಮಿ ಅಂತ ತಿಳಿದು ಬಂದಿದೆ. ಇದನ್ನ ಲ್ಯಾಪ್ರೋಸ್ಕೋಪಿಕ್ ಇಂದ ಪರಿಹರಿಸಬಹುದಾ? ಹೌದು, ಸಾಧ್ಯ. ಈಗ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೆಕ್ಟಮಿ ಅನ್ನೋದು ಬಹಳ ಸೇಫ್ ಮತ್ತು ಫಲಕಾರಿಯಾದ ಸರ್ಜರಿ ಆಗಿದೆ. ಇದರ ಪ್ರತಿಫಲವಾಗಿ ಕಡಿಮೆಯಾದ ಬ್ಲಡ್ ಲಾಸ್, ಆಪರೇಷನ್ ನಂತರ ಇನ್ಫೆಕ್ಷನ್ನ ಸಂಭವ ಕಡಿಮೆ, ಹಾಸ್ಪಿಟಲ್ನ ತಂಗುವಿಕೆ ಕಡಿಮೆ, ಬೇಗನೆ ಚೇತರಿಸಿಕೊಳ್ಳಬಹುದು. ಹಾಗಾದ್ರೆ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೆಕ್ಟಮಿಗೆ ಹೇಗೆ ಮುಂದುವರಿಯೋದು? ಸಾಧಾರಣವಾಗಿ 3ರಿಂದ 4 ಇನ್ಸಿಷನ್ಸ್ಗಳಾಗತ್ತೆ. ಇದು 5ರಿಂದ 10 ಮಿಲಿಮೀಟರ್ ಗಾತ್ರದಲ್ಲಿ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಮಾಡಲಾಗುತ್ತೆ. ಇದಕ್ಕೆ ಎದುರಾಗಿ ಅಂದ್ರೆ ಲಾರ್ಜ್ ಯುಟೆರಸ್ ಇರೋರಿಗೆ ಓಪನ್ ಮೆಥಡ್ ಅಂದ್ರೆ ಲಾರ್ಜ್ ಸೈಜ್ ಯುಟೆರಸ್ಗೆ ಇನ್ಸಿಷನ್ಗಳು 13ರಿಂದ 15 ಸೆಂಟಿಮೀಟರ್ಸ್ಗಳವರೆಗೂ ಇರುತ್ತೆ. ಈಗ ಸಾಮಾನ್ಯವಾದ ಪ್ರಶ್ನೆ, ಯಾರದೇ ಮನ್ಸಲ್ಲಾದ್ರೂ ಇದು ದೊಡ್ಡ ಯುಟೆರಸ್ ಆಗಿರೋದ್ರಿಂದ ಉಳಿಸ್ಕೊಳ್ಳೋದು ಹೇಗೆ ಅನ್ನೋದು ಕಾಡ್ತಿರುತ್ತೆ. ಅದು ಕೇವಲ ಸಣ್ಣ ಇನ್ಸಿಷನ್ಸ್ಗಳ ಮೂಲಕ. ಹಾಗಾಗಿ ನಾವು ಒಂದು ಸಣ್ಣ ಇನ್ಸ್ಟ್ರೂಮೆಂಟ್ ಆದ ಮಾರ್ಸಲೇಟರ್ ಅನ್ನು ಉಪಯೋಗಿಸ್ತೀವಿ. ಇದು ಯುಟೆರಸ್ನ ಭಾಗವಾಗಿಸಿ ಸಣ್ಣ ಟಿಶ್ಯೂ ಸ್ಟ್ರಿಪ್ಸ್ ನಂತಾಗತ್ತೆ. ಇದನ್ನ ಸಣ್ಣ ಇನ್ಸಿಷನ್ಸ್ನ ಮೂಲಕ ಹೊರತೆಗಿತೀವಿ. ಈಗ ಮತ್ತೊಂದು ಸಾಧಾರಣವಾದ ಪ್ರಶ್ನೆ ಅಂದ್ರೆ, ದೊಡ್ಡ ಯುಟೆರಸ್ ಇರೋದ್ರಿಂದ ತೊಂದರೆಗಳು ಕೂಡ ಜಾಸ್ತಿ ಇರುತ್ತೆ. ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಆದ್ರೂ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೆಕ್ಟಮಿ ಕೂಡ ಬೇರೆ ಶಸ್ತ್ರಚಿಕಿತ್ಸೆಗಳಂತೆ 0.1ರಿಂದ 10% ಏರ್ಪೇರ್ ಇರುತ್ತೆ. ಆದ್ರೆ ಶಸ್ತ್ರಚಿಕಿತ್ಸೆಗೆ ತಕ್ಕಂತೆ ಪೂರ್ವ ಸಿದ್ಧತೆ, ಸರಿಯಾದ ಶಸ್ತ್ರಚಿಕಿತ್ಸೆಯ ರೀತಿ ಮತ್ತು ತಜ್ಞರು, ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡಾಗ ತೊಂದರೆಗಳನ್ನು ಆದಷ್ಟು ತಡೆಗಟ್ಟಬಹುದು.